ಮೈಸೂರಿಗೆ ದಸರಾ ನೋಡೋದಕ್ಕೆ ಅಂತ ಕೋಟ್ಯಾಂತರ ಜನ ಬರ್ತಾರೆ. ಹಾಗಾಗಿ ಗುಲ್ಬರ್ಗದಿಂದ ಒಂದು ಅಲೆಮಾರಿ ಕುಟುಂಬ ಬಲೂನ್ ಮಾರೋದಕ್ಕೆ ಅಂತ ಮೈಸೂರಿಗೆ ಬಂದಿರ್ತಾರೆ. ಆ ಕುಟುಂಬದಲ್ಲಿ 9 ವರ್ಷದ ಒಂದು ಹೆಣ್ಮಗು ಇರುತ್ತೆ. ಮೊನ್ನೆ ಇಡೀ ದಿನ ಬಿಸಿಲಲ್ಲಿ ಬಲೂನ್ ನ ಮಾರಾಟ ಮಾಡಿ ಸುಸ್ತಾಗಿ ಆ ಕುಟುಂಬ ಒಂದ್ ಕಡೆ ಮಲಗಿರುತ್ತೆ. ಆದ್ರೆ ರಾತ್ರಿ ಸುಮಾರು 2 ಗಂಟೆ ಹಾಗೆ ಕಾರ್ತಿಕ್ ಅನ್ನುವಂತ ಒಬ್ಬ ರಾಕ್ಷಸ ಬಂದು ಆ 9 ವರ್ಷದ ಹೆಣ್ಣು ಮಗುವನ್ನ ಬಾಯಿ ಮುಚ್ಚಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಆ ಮಗುವಿನ ಮೂಗು, ಕಿವಿ, ಗಲ್ಲ ಎಲ್ಲವೂ ಕೂಡ ಹರಿದೋಗೋ ರೀತಿ ಕಚ್ತಾನೆ. ಆಕೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನಮ್ಮ ಪೊಲೀಸರು 24 ಗಂಟೆ ಒಳಗಡೆ ಆ ಕಾರ್ತಿಕ್ ಅನ್ನುವಂತ ರಾಕ್ಷಸನ ಕಾಲಿಗೆ ಗುಂಡು ಹೊಡೆದವನ್ನ ಹಿಡಿತಾರೆ. ಆಗ ಗೊತ್ತಾಗಿದ್ದೇನು ಅಂದ್ರೆ ಇವನೊಬ್ಬ ಹ್ಯಾಬಿಚುಯಲ್ ಕ್ರಿಮಿನಲ್. ಹಿಂದೆಯೂ ಕೂಡ ಹಲವಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟು ಜೈಲಿಗೆ ಹೋಗಿ ಜೈಲಿನಿಂದ ಬೇಲ್ ತಕೊಂಡು ಹೊರಗೆ ಬಂದಿರ್ತಾನೆ. ಸೊ ಇಲ್ಲಿ ಆ ಮಗುವಿನ ಸಾವಿಗೆ ಆ ಕಾರ್ತಿಕ್ ಅನ್ನುವಂತ ರಾಕ್ಷಸ ಒಬ್ಬನೇ ಜವಾಬ್ದಾರನಲ್ಲ. ಇಂತಹ ಕಚ್ಚಡ ಕ್ರಿಮಿನಲ್ ಗಳ ಪರವಾಗಿ ವಕಾಲತನ ವಹಿಸಿ ಇಂಥವ್ರಿಗೆ ಬೇಲ್ ಕೊಡಿಸುವಂತ ಲಾಯರ್ ಕೂಡ ಜವಾಬ್ದಾರ ಆಗ್ತಾರೆ. ಇಂಥವ್ರಿಗೆ ಬೇಲ್ ಕೊಡುವಂತ ಜಡ್ಜ್ ಕೂಡ ಜವಾಬ್ದಾರ ಆಗ್ತಾರೆ. ಬಹುಶಃ ಅವತ್ತು ಆ ಕ್ರಿಮಿನಲ್ ಗೆ ಬೇಲ್ ಸಿಕ್ಕಿರ್ಲಿಲ್ಲ ಅಂದ್ರೆ ಇವತ್ತು ಆ ಕಂದಮ್ಮ ಜೀವಂತವಾಗಿರ್ತಿತ್ತೇನೋ. ನನ್ನ ಅನಿಸಿಕೆ ಏನು ಅಂದ್ರೆ ನಾವು ಮಕ್ಕಳಿಗೆ ಗುಡ್ ಟಚ್ ಅಂದ್ರೆ ಏನು, ಬ್ಯಾಡ್ ಟಚ್ ಅಂದ್ರೆ ಏನು ಎಲ್ಲವನ್ನು ಕೂಡ ಕಲಿಸ್ಕೊಟ್ಟು ನಮ್ಮ ಪಕ್ಕಾನೆ ಮಲಗಿಸ್ಕೊಂಡಿದ್ರು ಕೂಡ ಎತ್ಕೊಂಡೋಗಿ ಈ ರೀತಿ ಅತ್ಯಾಚಾರ ಮಾಡ್ತಾರೆ ಅಂದ್ರೆ ಮುಖ್ಯವಾಗಿ ನಮ್ಮ ಕಾನೂನಲ್ಲಿ ತಿದ್ದುಪಡಿ ಆಗ್ಬೇಕು. ಇಂಥ ರೇಪಿಸ್ಟ್ ಗಳಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಮತ್ತು ಇನ್ನೊಂದು ಕಡೆ ಇಂಥ ಕ್ರಿಮಿನಲ್ ಗಳಿಗೆ ಈಸಿಯಾಗಿ ಬೇಲ್ ಸಿಗೋದು ಕಡಿಮೆ ಆಗ್ಬೇಕು. ಬಿಕಾಸ್ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಬೇಲ್ ಪುರಿಗಿಂತ ಈಸಿಯಾಗಿ ಕ್ರಿಮಿನಲ್ ಗಳಿಗೆ ಬೇಲ್ ಸಿಗ್ತಿದೆ.